ಇನ್ನು ಬೆಂಗಳೂರಿನ ಬನಶಂಕರಿ ದೇವಸ್ಥಾನದಲ್ಲಿ ಸಾಯಂಕಾಲ ಆಗ್ತಾ ಇದ್ದ ಹಾಗೆಯೇ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸಾಮಾನ್ಯವಾಗಿ 4:30ಕ್ಕೆ ದೇವಸ್ಥಾನ ಬಂದ್ ಆಗುತ್ತೆ ಅಂತ ಇತ್ತು. ಕೆಲವರೆಲ್ಲ ಗ್ರಹಣ ಶಾಂತಿ ಹೋಮ ಅದು ಇದು ಅಂತಂದ್ಬಿಟ್ಟು ಬರ್ತಾರೆ. ಇನ್ನು ಕೆಲವರು ಗ್ರಹಣದ ದಿನ ದೇವಸ್ಥಾನಕ್ಕೆ ಬಂದರೆ ಒಳ್ಳೆಯದು ಪರ್ವಕಾಲ ಅನ್ನೋ ಕಾರಣಕ್ಕೋಸ್ಕರ ಬರ್ತಾರೆ. ಈಗ ಸದ್ಯಕ್ಕೆ ಬನಶಂಕರಿ ದೇವಸ್ಥಾನದಲ್ಲಿ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಈಗ ಗ್ರಹಣದ ಹಿನ್ನೆಲೆಯಲ್ಲಿ ಬನಶಂಕರಿ ದೇವಸ್ಥಾನದಲ್ಲಿ ಏನು ವಿಶೇಷ ವ್ಯವಸ್ಥೆಗಳು ಮಾಡಿದ್ದಾರೆ? ಎಷ್ಟು ಗಂಟೆ ತನಕ ಓಪನ್ ಇರುತ್ತೆ? ಆಮೇಲೆ ಭಕ್ತಾದಿಗಳಿಗೆ ಹೋಮ ಹವನ, ಗ್ರಹಣ ಶಾಂತಿ ಹೋಮ ಈ ಥರದ ವ್ಯವಸ್ಥೆಗಳೆಲ್ಲ ಇದೆಯಾ ಹೇಗೆ ಅಂತ? ಅರವಿಂದ್, ಗಮನಿಸ್ತಾ ಇದ್ದೀನಿ, ನಾನು ಬನಶಂಕರಿ ದೇವಾಲಯದ ಮುಂಭಾಗದಲ್ಲಿ ಇದ್ದೇನೆ. ಭಕ್ತರ ಸಂಖ್ಯೆ ಸಮಯ ಆಗ್ತಾ ಇದ್ದಾಗೆ ಹೆಚ್ಚಾಗ್ತಾ ಇರುವಂಥದ್ದು. ಕಾರಣ 5:30ಕ್ಕೆ ದೇವಾಲಯ ಕ್ಲೋಸ್ ಆಗುತ್ತೆ. ಭಕ್ತರಿಗೆ ಯಾವುದೇ ರೀತಿಯಾದಂತಹ ದರ್ಶನಗಳಿಗೆ ಅವಕಾಶ ಇರೋದಿಲ್ಲ. ಸೊ ಆ ಕಾರಣಕ್ಕಾಗಿ ನಿನ್ನೆಯಿಂದಲೂ ಕೂಡ ಅನೌನ್ಸ್ಮೆಂಟನ್ನು ಮಾಡಲಾಗಿತ್ತು. ಜೊತೆಗೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಅನೌನ್ಸ್ಮೆಂಟನ್ನು ಮಾಡಲಾಗ್ತದೆ. ಸೊ ಅದೇ ಕಾರಣಕ್ಕಾಗಿ ಭಕ್ತರು ಕೂಡ ಬೇಗ ಬೇಗ ದರ್ಶನ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಬೇಗ ಹೋಗಿ ದೇವರ ದರ್ಶನವನ್ನು ಮಾಡುವಂಥ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿ ಇವತ್ತು ದೇವಾಲಯ ಬಂದ್ ಆದರೆ, ಅಂದರೆ ಗರ್ಭಗುಡಿಯನ್ನು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದ್ರೆ ನಾಳೆ ಬೆಳಿಗ್ಗೆ ತನಕ ಯಾವುದೇ ರೀತಿಯಾದಂಥ ಪೂಜೆ ಪುನಸ್ಕಾರಗಳು ಇರೋದಿಲ್ಲ. ನಾಳೆ ಬೆಳಿಗ್ಗೆ 4:30ರ ನಂತರದಲ್ಲಿ ಎಲ್ಲ ರೀತಿಯಾದಂತಹ ಪೂಜೆ ಕೈಂಕರ್ಯಗಳೆಲ್ಲ ಕೂಡ, ಅಂದರೆ ವಿಶೇಷ ಪೂಜೆ ಕೈಂಕರ್ಯಗಳೆಲ್ಲವೂ ಕೂಡ ಆರಂಭ ಆಗುತ್ತೆ. ಕಾರಣ ಗ್ರಹಣ ಇರುವಂಥ ಕಾರಣಕ್ಕಾಗಿ ದೇವಾಲಯವನ್ನು ಶುದ್ಧಿ ಮಾಡಬೇಕಿರುತ್ತೆ. ಜೊತೆಗೆ ಒಂದಷ್ಟು ಪೂಜೆ ಕೈಂಕರ್ಯಗಳೆಲ್ಲವೂ ಕೂಡ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಯಾವಾಗ ಗ್ರಹಣ ಕಳೆಯುತ್ತೆ ಅದಾದ ಮೇಲೆ ದೇವಾಲಯವನ್ನು ಸ್ವಚ್ಛತಾ ಕೆಲಸವನ್ನೆಲ್ಲ ಮಾಡಿ ಮುಗಿಸಿ ನಂತರದಲ್ಲಿ ದೇವಾಲಯವನ್ನು ಓಪನ್ ಮಾಡಲಾಗುತ್ತೆ. ಅದಾದ ಬಳಿಕ ಗ್ರಹಣ ಶಾಂತಿ ಪೂಜೆ ಕೈಂಕರ್ಯಗಳು ಅಥವಾ ಹೋಮ ಹವನಗಳೇನಿರ್ತವೆ ಅವೆಲ್ಲವೂ ಕೂಡ ಆರಂಭ ಆಗುತ್ತೆ. ಅದಕ್ಕೂ ಮುನ್ನ ಗ್ರಹಣದ ದಿನ ಸಾಮಾನ್ಯವಾಗಿ ದೇವರ ದರ್ಶನವನ್ನು ಮಾಡಿದ್ರೆ ಸೂಕ್ತ, ಒಳ್ಳೆಯದು ಅನ್ನುವಂತಹ ನಂಬಿಕೆ ಇರುವಂತಹ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಬೆಳಿಗ್ಗೆಯಿಂದಲೇ ಜನ ಬರ್ತಾ ಇದ್ದಾರೆ. ಸಂಜೆ ಆಗ್ತಾ ಇದ್ದಾಗೆ ದೇವರ ದರ್ಶನಕ್ಕೆ ಸಮಯ ಆಗ್ತಾ ಇದೆ. ಯಾಕಂದರೆ 5:30ಕ್ಕೆ ದೇವರ ಕಂಪ್ಲೀಟ್ ಆಗಿ ದೇವಾಲಯವನ್ನು ಬಂದ್ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇರುವಂಥ ಕಾರಣಕ್ಕಾಗಿ ದೇವರ ದರ್ಶನವನ್ನು ಮಾಡದೇ ಇರುವಂಥವರು ನಾವು ಆದಷ್ಟು ಬೇಗ ದೇವರ ದರ್ಶನವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ ಮುಂದಾಗ್ತಾ ಇದ್ದಾರೆ. ಸೊ ಅದೇ ಕಾರಣಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇನ್ನೂ ಕೂಡ ಬರ್ತಾ ಇದ್ದಾರೆ. ಈಗಾಗಲೇ ದೇವಾಲಯದ ಸಿಬ್ಬಂದಿಗಳು ಕೂಡ ಈ ಸಂಬಂಧಪಟ್ಟಂತೆ ಅನೌನ್ಸ್ಮೆಂಟ್ ಅನ್ನು ಮಾಡುವಂಥದ್ದು, ಆದಷ್ಟು ಬೇಗ ಬರಬೇಕು, 5:30ರ ನಂತರದಲ್ಲಿ ಯಾರಿಗೂ ಕೂಡ ಅವಕಾಶ ಇರೋದಿಲ್ಲ ಅನ್ನುವಂತಹ ಒಂದಷ್ಟು ಸೂಚನೆಗಳನ್ನ ಕೊಡ್ತಾ ಇದ್ದಾರೆ. ಸೊ ಅದೇ ಕಾರಣಕ್ಕಾಗಿ ಆದಷ್ಟು ಬೇಗ, ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ದರ್ಶನವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಕ್ತರು ಕೂಡ ಮುಂದಾಗ್ತಾ ಇದ್ದಾರೆ. ಸೊ ಇನ್ನೊಂದು ಗಂಟೆ, ಅಂದರೆ ಹೆಚ್ಚು ಕಡಿಮೆ ಈಗ 4:40, ಇನ್ನೂ ಒಂದು 40 ನಿಮಿಷಗಳ ಕಾಲ ದೇವರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅದಾದ ಬಳಿಕ 5:30ಕ್ಕೆ ಸಂಪೂರ್ಣವಾಗಿ ದೇವಾಲಯವನ್ನು, ಗರ್ಭಗುಡಿ ಏನಿರ್ತದೆ ಅದನ್ನು ದರ್ಬೆಯನ್ನು ಹಾಕಿ ಕ್ಲೋಸ್ ಮಾಡಲಾಗುತ್ತೆ. ಅದಾದ ಬಳಿಕ ನಾಳೆ ಬೆಳಗ್ಗೆ 4:30ರ ನಂತರದಲ್ಲಿ ಎಲ್ಲ ರೀತಿಯಾದಂತಹ ವಿಶೇಷ ಪೂಜೆ ಕೈಂಕರ್ಯಗಳೆಲ್ಲವೂ ಕೂಡ ಆರಂಭ ಆಗುವಂಥದ್ದು. ಅರವಿಂದ್, ಥ್ಯಾಂಕ್ ಯು ರಾಘು, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.